ಮಾಟ ಮಾಡೋದು ಮತ್ತು ಮಂತ್ರ ಮಾಡೋದು, ಈ ಚೌಡಿ ಮಾಡೋದು. ಮಂಗಳಮುಖಿ ಅಂದರೆ ತುಂಬ 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 ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರೆ. ಮಂಡ್ಯ ಜಿಲ್ಲೆ ಕ್ಷೇತ್ರ ಇದು. ಮಂಡ್ಯ ಜಿಲ್ಲೆ ಆದಂಥ ಕೇರ್ಪೇಟೆ ತಾಲೂಕು. ಕೇರ್ಪೇಟೆ ತಾಲೂಕಲ್ಲಿ ಅಕ್ಕಿಯಾಬಾಳು ಹೋಬಳಿ ಮತ್ತು ಬೀರ್ವಳ್ಳಿ ಮತ್ತು ನಾಟನಹಳ್ಳಿ ಬಂಡಿಹೊಳೆ ಗ್ರಾಮಕ್ಕೆ 3 ಗ್ರಾಮಕ್ಕೆ ಸೇರಿದಂಥ ಈ ಆದಿಶಕ್ತಿ ಶ್ರೀ ಚೆನ್ನಗೋನಹಳ್ಳಿ ಅಮ್ಮ ಮತ್ತು ಪಟ್ಟಲದಮ್ಮ. ಈ ಜಾಗದಲ್ಲಿ ಮುಂದೆ ಯಾವುದೇ ರೀತಿ ಕೂಡ ಅಭಿವೃದ್ಧಿ ಕೆಲಸ ಕಾರ್ಯಗಳಲ್ಲೂ ಇದು ಊರು ಚೆನ್ನಗೋನಹಳ್ಳಿ ಅಂತ ಊರಿತ್ತು. ಆದರೆ ಗ್ರಾಮ ಹೊಂಟೋಗಿ ಬರೀ ದೇವಸ್ಥಾನ ಮಾತ್ರ ಅಲ್ಲಿ ಉಳಿದಿತ್ತು. ತುಂಬ ವರ್ಷಗಳಿಂದಲೇ ಇದು ಊರು ಹೊರಟೋಗಿ ಬರೀ ದೇವಸ್ಥಾನ ಇರೋದ್ರಿಂದ ಮತ್ತೆ ಇದು ಚೆನ್ನಗೋನಹಳ್ಳಿ ಅಂತ ಗ್ರಾಮ ಮತ್ತೆ ಈ ದೇವಿಯಿಂದ, ಈ 2 ದೇವಿಗಳಿಂದ ಮತ್ತೆ ಉದ್ಭವ ಆಗಿ ಊರು ಸ್ಥಾಪನೆಯಾಗಿ ಮತ್ತೆ ಹೋಗಿರೋಂಥ ಊರು ಉದ್ಭವ ಆಗಿದೆ. ಮೊದಲು ಈ ತಾಯಿ ಹತ್ರ ಯಾವುದೇ ರೀತಿ ಕೂಡ ಅನನುಕೂಲವೇ ಇತ್ತು ಹೊರತು ಅನುಕೂಲತೆ ಇಲ್ಲ. ಮುಂದೆ ಎಲ್ಲ ರೀತಿ ಕೂಡ ತಾಯಿ ಮತ್ತೆ ಅನುಕೂಲತೆ ಮಾಡಿ ಫುಲ್ಲು ಎಲ್ಲ ಸಭೆನೂ ಕೂಡ ಇಲ್ಲಿ ಸೇರಿಸಿ ಅಭಿವೃದ್ಧಿ ಮಾಡಿ ಮತ್ತೆ ಈ ಊರನ್ನ ಮತ್ತು ಈ ಗ್ರಾಮನ ಮತ್ತೆ ಅಭಿವೃದ್ಧಿ ಮಾಡಿದ್ದಾರೆ ಈ ತಾಯಿ ಚೆನ್ನಗೋನಹಳ್ಳಿ ಅಮ್ಮ ಅಂತ. ತುಂಬ ಹೆಸರುವಾಸಿಯಾದಂಥ ತಾಯಿ. ಇಲ್ಲಿ ತಡೆ ಹೊಡೆಯೋ ಕಾರ್ಯಕ್ರಮ ತುಂಬ ಉತ್ತಮವಾಗಿದೆ. ಇಲ್ಲಿ ಹರಿಯೋ ನೀರು ಹೇಮಾವತಿ ನದಿಲಿ ನಿಂತು ಪ್ರತಿಯೊಂದನ್ನು ಕೂಡ ಮೊಟ್ಟೆ ಮತ್ತು ನಿಂಬೆಹಣ್ಣು, ಮೊಟ್ಟೆ ಮೇಲೆ ನಿಂಬೆಹಣ್ಣು ಕೂರಿಸಿ ತಡೆ ಹೊಡೆಯೋ ಕಾರ್ಯಕ್ರಮ ಇದೆ. ಇಲ್ಲಿ ಕಲ್ಲೆತ್ತಾಕೋಂಥ ಅವಶ್ಯಕತೆ ಇಲ್ಲ. ಮಚ್ಚಲ್ಲಿ 2 ಹೋಳು ಮಾಡಿ ತಡೆನ ಹೊಡಿತಾರೆ. ಇಲ್ಲಿ ತುಂಬ ಅಭಿವೃದ್ಧಿ ಕೆಲಸ ಕಾರ್ಯಗಳಲ್ಲಿ ಆಗುತ್ತೆ. ಇದೆಲ್ಲ ಆ ಕಡೆ ಖಾರ ಮಾಡ್ಕೊಂಡು ಇದೆಲ್ಲ ಮಾಡಿ 80 ಮಾಡ್ತಾರೆ ಅಣ್ಣ. ಅಲ್ಲಿಗೆ ಹೋಗಲ್ಲ ಬಿಡೋಣ, ದೇವ್ರನ್ನ ಮಾತ್ರ ಸರಿನಪ್ಪ ಮಾಡ್ತಾರೆ. ಹೊಟ್ಟೆ ಬರೋದು ಹೆಸರು ಅವ್ರು ಮಾಡ್ತಾರೆ ಅವ್ರ ಬಗ್ಗೆ. ಮಂಗಳಮುಖಿ ಅಂದರೆ ತುಂಬ 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 ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರೆ. ಅದು ಹೊಸ ವರ್ಷ ಭೀಮನ ಅಮಾವಾಸ್ಯೆ ಅಂದರೆ ಮಂಗಳಮುಖಿಯವ್ರಿಗೆ ತುಂಬ ಹಾಲು ಅನ್ನ ಉಣ್ಣೋ ರೀತಿಲಿ ಅವತ್ತು ಬೆಳಗಾನ ರೀತಿಲಿ ಅಮ್ಮನ ಅಭಿಷೇಕ ಮಾಡಿ ಪೂಜೆ ಮಾಡಿ ಅವ್ರದ್ದೇ ಅಂತ ವಿಧಾನದಲ್ಲಿ ಗಂಗೆಯಿಂದ ಕಳಸ ತಂದು ಮಂಗಳಮುಖಿಯವರು ತುಂಬ ಅಭಿವೃದ್ಧಿ ಮಾಡಿ ಅವತ್ತು ಬೆಳಗ್ಗೆ ಸಾಯಂಕಾಲ 7:30ಯಿಂದ ಬೆಳಗಿನ ಜಾವ 5:30 9:00 ಆದರೂ ಕೂಡ ಅವ್ರ ಪೂಜೆ ಕಾರ್ಯಕ್ರಮವಿಲ್ಲ. ಮಂಗಳಮುಖಿಯವ್ರಿಗೆ ಅಂದರೆ ತುಂಬ ಹೆಚ್ಚಿನ ಸಂಖ್ಯೆಯಲ್ಲಿ ಬರೋದು ಅಂದರೆ ಅವ್ರದ್ದೇ ಜಾಸ್ತಿ. ಭೀಮನ ಅಮಾವಾಸ್ಯೆ ಮತ್ತು ಹೊಸ ವರ್ಷ. ಭೀಮನ ಅಮಾವಾಸ್ಯೆ ಅಂದರೆ ತುಂಬ ತುಂಬ ಕೆಲಸನ ಅಭಿವೃದ್ಧಿ ಆಗುತ್ತೆ ಅಂತೇಳಿ ಅವರು ಪೂರ್ತಿ ಅವತ್ತಿನ ಕಾರ್ಯಕ್ರಮ ಎಲ್ಲ ಈ ದೇವಸ್ಥಾನ ಎಲ್ಲ ಪೂರ್ತಿ ಅವರೇ ಆವರಿಸ್ಕೊಂಡು ಪೂಜೆ ಮಾಡ್ತಾರೆ. ಬಟ್ ಎಲ್ಲರಿಗೂ ಅಭಿವೃದ್ಧಿ ಇದೆ ಅಂತ ಎಲ್ಲ ಕಡೆಯೂ ಕೂಡ ಮಂಗಳಮುಖಿಯವ್ರದ್ದೇ ಜಾಸ್ತಿ ತಾಯಿಗೆ ಅಭಿವೃದ್ಧಿ ಇದೆ ಸರ್.
ಮಾಮೂಲಿ ಇದ್ರದ್ದು ಯೂಟ್ಯೂಬ್ ಬೇರೆ ಬೇರೆ ಯೂಟ್ಯೂಬ್ ಐತಲ್ಲ ನಂದು, ಇದೆಲ್ಲಕ್ಕೂ ಮಾಡ್ತಾ ಇರ್ತೀನಿ ಬಸ್ ನಾನು. ಇಲ್ಲಪ್ಪ ಎಲ್ಲಿ ನೀವೇ ಬರ್ತೀರೇ ಇಲ್ಲ, ಬರ್ತೀರಿ ಅದೊಂದು ಶೂಟ್ ಆಯಿತು ಬರಲೇ ಇಲ್ಲ. ಆಮೇಲೆ ಫಸ್ಟು ಶುರು ಮಾಡಬೇಕು ಆಯಿತಾ, ಇರೋದ್ರಲ್ಲಿ ಶುರು ಮಾಡಬೇಕು, ಆಮೇಲೆ ಬರೋದ್ರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋಗ್ಬೇಕು. ಹಲೋ ಚಂದ್ರಮ್ಮ, ಹ್ಞೂ ಬೈ ಅಲ್ಲಿಗೆ ಹೋಗಿದ್ದೀವಿ, ಒಂದು ದೇವಸ್ಥಾನ ಶೂಟಿಂಗ್ ಹೋಗಿದ್ದೀವಿ. ಅಮಾವಾಸ್ಯೆ ಅಲ್ವಾ? ಓಕೆ. ಮತ್ತು ಈ ತಾಯಿ ಹತ್ರ ಸಂತಾನ ಯೋಗ, ಲಗ್ನದ ಯೋಗ, ಭೂಮಿ ಯೋಗ, ಮನೆ ಕಟ್ಟಂಥ ಯೋಗ, ಪ್ರತಿಯೊಂದು ನಾವೇನು ಅರ್ಸ್ಕೋತೀವೋ ಆ ಕೆಲಸ ಕಾರ್ಯ ಅಮ್ಮನ ಸನ್ನಿಧಿಲಿ ನೆರವೇರುತ್ತೆ. ಏನು ಹೇಳಿ ಪಾಂಡಣ್ಣ, ಎಲ್ಲೈತೆ? ಹಂಗೇನಿಲ್ಲ, ಕೇಳ್ತಾರಲ್ಲ. ಲಾಸ್ಟ್ ಟೈಮ್ ನಾನು ವಿಡಿಯೋ ಮಾಡ್ಬಿಟ್ಟು ಟೆಂಪೋದಲ್ಲೆಲ್ಲ ಬಂದ್ಬಿಟ್ಟವ್ರೆ, ಹಿಂಗೆ ಹಿಂಸೆ ಹಾಕ್ಬಿಟ್ಟವ್ರೆ. ಈ ಟೈಮಲ್ಲಿ ಹೆಂಗೆ ಓಡಿಸ್ಕೊಳ್ಳೋದು ಗಾಡಿ ಗೊತ್ತಿಲ್ಲ, ಸುಮ್ಮನೆ ನುಗ್ತಾವನು ಬರ್ತಾ ಇರೋದೇ. ಶೈಲಜಾ, ದೀಕ್ಷಿತ್, ಚಿರಂತ್, ಅಣ್ಣ ಬಾಸು ಎಲ್ಲಿಗೆ
ಆ ಕಡೆಗೆ ಹೋಗಕ್ಕಾಗಲ್ಲ. ನೀವು ಎಲ್ಲಿ ಹೋಗ್ಬೇಕಂದ್ರೆ ತಾವರ್ಗೆರಮ್ಮ ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ಒಂಚೂರು ಮುಂದೆ ಅವ್ರು ಅಲ್ಲಿಂದ ಬರ್ಬೋದು ಆರಾಮಾಗಿ. ಸ್ವಲ್ಪ ಕತ್ತೈತಿ ಮೇಕೆ. ಇಲ್ಲ ನಾವು ಫಸ್ಟ್ ಟೈಮ್ ಬಂದಿರೋದು. ನ್ಯೂಸ್ನವ್ರು ಇವ್ರು ಮಾತಾಡಿ ಎಲ್ಲ ನಮಗೇನು ಗೊತ್ತಿಲ್ಲ, ಫಸ್ಟ್ ಟೈಮ್ ಬಂದಿರೋದು ನಾವು.
ಅಮೇರಿಕದವರೆಗೂ ಕೂಡ ಈ ತಾಯಿಯ ಹೆಸರುವಾಸಿಯಾಗಿ, ಮತ್ತು ಈ ತಾಯಿ ಬರೀ ಕಲ್ಲು ರೂಪದಲ್ಲಿದ್ದರು. ಇಲ್ಲಿ ಪ್ರತಿಯೊಂದು ತಡೆ ಹೊಡೆಯೋ ವಿಧಾನ ಏನಪ್ಪ ಅಂದರೆ, ಇಲ್ಲಿ ಯಾವುದೇ ರೀತಿ ಕೂಡ ಜನಗಳಿಂದ ಸಮಸ್ಯೆಗಳು ಉದ್ಭವ ಆದಾಗ ಮಾಟ ಮಾಡೋದು, ಮತ್ತು ಮಂತ್ರ ಮಾಡೋದು, ಈ ಚೌಡಿ ಮಾಡೋದು, ಇದು ಚೌಡಿ ವಿಚಾರವಾಗಿ ಪ್ರಯೋಗ ಮಾಡಿಬಿಡೋದು, ಪ್ರತಿಯೊಂದು ಇದು ಎಲ್ಲ ಕಡೆ ಅನುಕೂಲತೆ ಇದೆ ಅಂತ ಒಂದು ಇದಕ್ಕೆ ಈ ತಾಯಿ ಆದಿಶಕ್ತಿ ಅವತಾರನೇ ಇದು. ಭದ್ರಕಾಳಿ ಅವತಾರ ತಗೊಂಡು, ಅಂದರೆ ಈ ತಾಯಿಗೆ ಹಂದಿ ಅಂದರೆ ತುಂಬ ಇಷ್ಟ, ಮತ್ತು ಎಂಡ ಅಂದರೆ ತುಂಬ ಇಷ್ಟ. ಇದನ್ನು ಅನನುಕೂಲವಾಗಿ ಮಾಡೋದೇ ಬೇಡ ಅಂತೇಳಿ ಅಮ್ಮನ ಇದು ಮಾಡಿದರು. ಆದರೆ ಈ ತಾಯಿ ಮತ್ತೆ ಮರೆ ಹೋಗಿ ಇದನ್ನು ಪರಿಹಾರಕ್ಕೋಸ್ಕರವಾಗಿ ಅವತಾರ ತೆಗೆದು ಇಲ್ಲಿ ಯಾವುದೇ ಏನೇ ಕಷ್ಟ ಕಾರ್ಯಗಳಿದ್ರೂ ಕೂಡ ಪರಿಹಾರ ಮಾಡೋದೇ ತಡೆ ಹೊಡೆಯೋದು ಇಲ್ಲಿ ಅನ್ನೋದಕ್ಕೆ ಅಭಿವೃದ್ಧಿ ಆಯಿತು ಈ ಹೇಮಾವತಿ ನದಿಯಲ್ಲಿ. ಯಾರೇ ಏನೇ ಮಾಡಿದ್ರು ಕೂಡ ನದಿ ಹರಿಯೋ ನೀರಲ್ಲೇ ತಡೆ ಹೊಡಿಸ್ಬೇಕಾಗಿ ವಿನಂತಿ. ನೀವು ಯಾವುದೇ ಕಷ್ಟ ಕಾಪಾಡೆಗಳು ಮತ್ತೊಂದು ಯಾವುದೇ ವಿಘ್ನಗಳಿದ್ರೂ ಕೂಡ ತಡೆ ಹೊಡೆಯೋದಲ್ಲಿ ಪರಿಹಾರ ಆಗುತ್ತೆ. ಇಲ್ಲಿ ಬಲಿ ತಡೆ, ಕೋಳಿ ತಡೆ ಹೊಡಿತೀವಿ, ಮತ್ತು ಪಂಚ ತಡೆ ಹೊಡಿತೀವಿ, ಮತ್ತು ಬಾಯ್ಕಟ್ಟು ತಡೆ ಹೊಡಿತೀವಿ. ಪ್ರತಿಯೊಂದು ಕೂಡ ಆ ತಾಯಿ ಹೆಸರೇಳಿ ಮಾಡಿ ಒಳ್ಳೇದಾಗುತ್ತೆ ಅನ್ನೋದು ನಂಬಿಕೆ ಮೇಲೆ ನಾವು ಇಟ್ಟು ಇಲ್ಲಿ ಎಲ್ಲರೂ ಬರೋ ಭಕ್ತಾದಿಗಳಿಗೆ ಅನುಕೂಲತೆ ಮಾಡ್ತೀವಿ. ಎಲ್ಲರೂ ಕೂಡ ಒಳ್ಳೇದಾಗಿದೆ ಆ ತಾಯಿ ಹತ್ರ ಹೋಗಿ ಅಂತಾರೆ ಹೊರತು ಯಾರು ಅನನುಕೂಲ ಅಂತ ಯಾರು ಹೇಳ್ತಾ ಇಲ್ಲ ಸರ್. ನಿಂಬೆಹಣ್ಣು ಕೂಡಲಿಲ್ಲ ಅಂದರೆ ಏನು ಇದು ಮಾಡಿ ಅದಕ್ಕೆ ಯಾವ್ದಾರ ರೀತಿಲಿ ಸಮಸ್ಯೆ ಇದೆ ಅಂದಾಗ ಆ ನಿಂಬೆಹಣ್ಣು ಕೂರಲ್ಲ. ಅದಕ್ಕೆ ಮತ್ತೆ ಅವ್ರ ಮನೆ ದೇವರು, ನಿಮ್ಮ ದೇವರು ಯಾವುದಿದೆ, ಹೆಣ್ಣು ದೇವರು ಯಾವುದಿದೆ, ಗಂಡು ದೇವರು ಯಾವುದಿದೆ ಅಂತ ಅದನ್ನು ಕೇಳಾದಮೇಲೆ ಆ ದೇವಿ ಮತ್ತು ಆ ದೇವರನ್ನ ಬೇಡಿ ಎಲ್ಲ ಪರಿಹಾರ ಆಗಲಿ ಅಂದಾಗ ಮತ್ತೆ ಇಟ್ಟರೆ ಅದು ಮತ್ತೆ ತಾನಾಗೆ ಕೂತ್ಕೋತದೆ. ಅದ್ರ ಮೇಲೆ ಮತ್ತೆ ನಿಂಬೆಹಣ್ಣನ್ನು ಮೊಟ್ಟೆ ಮೇಲೆ ಇಟ್ಟೆ ಹೊಡಿತೀವಿ. ಇಲ್ಲಿ ಯಾವುದೇ ರೀತಿ ಕೂಡ ಪ್ರಯೋಗ ಮಾಡಿ ಮಣ್ಣಾಗಲಿ, ಬಳೆ ಆಗಲಿ, ಕುಂಕುಮ ಆಗಲಿ ಯಾವುದೂ ಇಡಲ್ಲ ಸರ್. ಬೇರೆ ಕಡೆ ತಡೆಯೋದಕ್ಕೂ ಇಲ್ಲಿಗೂ ಏನು ವ್ಯತ್ಯಾಸ? ಬೇರೆ ಕಡೆ ತಡೆ ಹೊಡೆಯೋದಾದರೆ ಮೊಟ್ಟೆ ಒಂದು ಕಡೆ ಎಸಿತಾರೆ, ಮತ್ತು ನಿಂಬೆಹಣ್ಣ ಇಟ್ಬಿಟ್ಟು ಅದ್ರ ಮೇಲೆ ಬಳೆ ಇಟ್ಬಿಟ್ಟು ನಿಂಬೆಹಣ್ಣು ಇಟ್ಟು ಕಲ್ಲೆತ್ತಾಕ್ತಾರೆ. ಅದು ಸೀಮಿತವಾದ ತಡೆ ಅಲ್ಲ. ಅದು ಯಾರು ಅದರಲ್ಲಿ ಹೋಗಿದೆ ಇಲ್ಲ ಅನ್ನೋದು ಗೊತ್ತಾಗಲ್ಲ. ಇದೇನಪ್ಪ ಅಂದರೆ ಮತ್ತೆ ಮಚ್ಚಲ್ಲಿ ಹೊಡೆಯೋದ್ರಿಂದ ನಿಂಬೆಹಣ್ಣು ಮತ್ತು ಮೊಟ್ಟೆ, ತೆಂಗಿನಕಾಯಿ, ಕುಡಿಕೆ ಎರಡು ಭಾಗ ಆಗಿ ಚೆಲ್ಲಾಡ್ತದೆ, ಗಂಗೆ ಹೊಳಿ ಕರೀತದೆ ಅಂದ್ಬಿಟ್ರೆ ಕಲ್ಲೆತ್ತಾಕೋದ್ರಲ್ಲಿ ಉತ್ತಮವಿಲ್ಲ ಅಂತ ನಮ್ಮ ಒಂದು ತಾಯಿಯ ಒಂದು ಭಕ್ತಿಯಿಂದ ಮಾಡ್ತೀವಿ, ಅದ್ರ ನಂಬಿಕೆ ಇದೆ ಅಂತ ನಮ್ಮ ಅನಿಸಿಕೆ ಇದೆ ಸರ್. ಬಂದಿದ್ದೀರಾ ಮೊದಲೆಲ್ಲ ಬರ್ತಾ ಇರ್ತೀರಾ ಅವಾಗ ಅವಾಗ? ಓ, ಜಗದೀಶ್ವರಿ ಸರ್ವೇಶ್ವರಾಯನಂ ಪೂಜಾನಂ, ಜಗನ್ಮಾತೇಶ್ವರಿ ಆದಿಪರಂ ಜ್ಯೋತೇಶ್ವರಾಯನಂ ಪೂಜಾನಂ, ಚಾಮುಂಡೇಶ್ವರಿ ಜನಗೊರಳ್ಳಿಯಂ ಮಹಾಪಟಲಂ ಮದಿಂತಂ ಮತಿರ್ಲಹಪುರಂ ಓಮನೇಶ್ವರ ಓಂ ಶನೇಶ್ವರ ಓಂ ಕಾಳೇಶ್ವರ ಓಂ ಸರ್ವೇಶ್ವರ ಓಂ ಶಕ್ತಿ ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ ಸಾಗರಾಯ ನಮ ಓಂ ಶಾಂತಿ ಸರ್ವೇಶ್ವರಾಯ ನಂ ಮಂಜುನಾಥೇಶ್ವರಾನಂ ಶ್ರೀ ಚಲವನಹರಾಯಣ ಸ್ವಾಮಿ ಓಂ ವೆಂಕಟರಮಣ ಸ್ವಾಮಿ ಓಂ ಭೈರವೇಶ್ವರಾನಂ ಶ್ರೀ ಉಪ್ಪಡದು ಮಹಾರಮ್ಮ ಕನ್ನಮಾಡಮ್ಮ ದಂಡು ಮಹಾರಮ್ಮ ಮಹಾಲಕ್ಷ್ಮಿ ಓಂ ಚಂಡಿ ಚಾಮುಂಡಿ ಪೂರ್ಣೇಶ್ವರಿ ಓಂ ಆಂಜನೇಯ ಸ್ವಾಮಿ ಬ್ರಹ್ಮ ಜ್ಯೋತೇಶ್ವರಿ ಶ್ರೀ ಹರ್ಷಿ ಕಟಯಮ್ಮ ಓಂ ಪುರ್ಧಮ್ಮ ಓಂ ಮೌತರಮ್ಮ ಮಹಾಲಕ್ಷ್ಮಿ ಓಂ ಶ್ರೀಗರಾಮ ಪಾರ್ವತಿ ಪರಮೇಶ್ವರಾಯ ನಂ ಬ್ರಹ್ಮ ವಿಶ್ವೇಶ್ವರಂ ವಿಷ್ಣುದಂತಾಯ ನಂ ಸತ್ಯಂ ಪೂಜಾಂ ಶ್ರೀದೇವಿ ಭೂದೇವಿ ಮಹಾಲಕ್ಷ್ಮೇಶ್ವರಿ ಮಂಗಳ ಗೌರೇಶ್ವರಿ ಜಗನ್ಮಾತೇಶ್ವರ ನಂ ಸತ್ಯಂ ಪೂಜಾಂ ಮಾಶಕ್ತಿ
महाकालेश्वराय नम जगन्मातेश्वरी महाशक्ति महामंगलेश्वराय नम सत्यं पूजानम ओम गौरेश्वरी सर्वेश्वराय नम सत्यं पूजानम ओम पद्मावती परम ज्योतेश्वरी ओम शंकराय नम पार्वती परमेश्वराय नम ब्रह्म विष्णेश्वरम ओम इष्टदंताय नम सत्यं पूजानम ನಿಮ್ಮ ದೇವರು ಯಾವುದು ನಂಜುಂಡೇಶ್ವರ ಎಣ್ಣೆ ದೇವರು ಚೌಡೇಶ್ವರಿ ಓಂ ನಂಜುಂಡೇಶ್ವರಾಯ ನಮ ಸರ್ವೇಶ್ವರಾಯ ನಮ ಸತ್ಯೇಶ್ವರಾಯ ನಮ ಪೂಜಾನಂ ಓಂ ಪದ್ಮಾವತಿ ಬ್ರಹ್ಮ ಜ್ಯೋತೇಶ್ವರಿ ಯದಗಿರಿ ಮಹಾಲಕ್ಷ್ಮೇಶ್ವರಾಯ ನಮ ಸತ್ಯಂ ಪೂಜಾನಂ ಓಂ ಆದಿಪರಂ ಜ್ಯೋತೇಶ್ವರಿ ಮಹಾಲಕ್ಷ್ಮೇಶ್ವರಾನಂ ಸತ್ಯಂ ಪೂಜಾನಂ ಓಂ ಮಂಗಳಗೌರೀಶ್ವರಿ ಮಹಾಲಕ್ಷ್ಮೇಶ್ವರಾನಂ ಸತ್ಯಂ ಪೂಜಾನಂ ಓಂ ಬನ್ನಿ ಮುಂದೆ ಬನ್ನಿ ಸ್ವಲ್ಪ ಬನ್ನಿ ಮುಂದೆ ಸ್ವಾಮಿ ಸ್ವಲ್ಪ ಬನ್ನಿಯಪ್ಪ ಹಾಂ ತೋರ್ ಬಗ್ಗೆ ಅಮ್ಮ ಹಾಂ ಓಕೆ ಅದೇ ಗುರುಗಳ ನೀವು ಇಲ್ಲಿ ಮುಂದಕ್ಕೆ ಬನ್ನಿ ನೀವು ಆಯ್ತು ಹಾಂ ಹೋಗಿಯಪ್ಪ ಮುಂದೆ ಹೋಗಿ ಕೆಡಬಾರ್ದು ಮೇಲ್ಗಡೆ ಹಾಂ ಹೋಗಿ ಹಂಗೆ ಬನ್ನಿ ತಾಯಿ ನೀವು ಹೋಗ್ಬಿಡ ಓಂ ಸತ್ಯೇಶ್ವರಾಯ ನಮ ಸರ್ವೇಶ್ವರ ಪಟ್ಟೆ ಮೇಲೆ ಹೊತ್ಸ್ಕೊಬೇಕು ತಾಯಿ ಹಾಂ ಹೋಗಿ ಬಿಡ್ತು ಅಂತ ಹೋಗಿ